ಹೆಸರಿಗೆ ಬ್ರ್ಯಾಂಡ್ ಬೆಂಗಳೂರು, ಹೇಳಿಕೊಳ್ಳೋಕೆ ಐಟಿ ಸಿಟಿ, ಹೇಳಿಕೊಳ್ಳೋಕೆ ಎಐ ಸಿಟಿ, ಹೀಗೆಲ್ಲ ಹೆಸರುಗಳು. ಆದರೆ ಇದೇ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆ ಗುಂಡಿಗೆ ಮತ್ತೊಂದು ಜೀವ ಹೋಗ್ಬಿಟ್ಟಿದೆ. ಇನ್ನೆಷ್ಟು ಜೀವಗಳು ಹೋಗಬೇಕು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ರಸ್ತೆಯಲ್ಲಿದ್ದಂತಹ ಗುಂಡಿನ ತಪ್ಪಿಸೋಕೆ ಹೋಗಿ 19 ವರ್ಷದ ವಿದ್ಯಾರ್ಥಿನಿ ಧನಶ್ರೀ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಆಕೆ ಹೋಗ್ತಾ ಇದ್ದಂತಹ ಟೈಮ್ನಲ್ಲಿ ರಸ್ತೆ ಗುಂಡಿಯನ್ನ ತಪ್ಪಿಸೋಕೆ ಹೋದಾಗ ರಸ್ತೆಗೆ ಬಿದ್ದುಬಿಟ್ಟಿದ್ದಾಳೆ. ಏಕಾಏಕಿ ಬಂದಂತಹ ಲಾರಿ ಆಕೆಯ ಮೇಲೆಯೇ ಹರಿದು ಜೀವ ಕಳ್ಕೊಂಡ್ಬಿಟ್ಟಿದ್ದಾಳೆ. ಧನಶ್ರೀ ಬಿಕಾಂ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ. ಬೆಂಗಳೂರಿನ ಬೂದಿಗೆರೆ ಕ್ರಾಸ್ ಬಳಿ ಈ ಅವಘಡ ಸಂಭವಿಸಿದೆ. ಕೆಆರ್ಪುರಂ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡುತ್ತಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಪ್ರಾಣವನ್ನ ಕಳ್ಕೊಂಡಂತಹ ಧನಶ್ರೀಯ ಫೋಟೋ ನೋಡ್ತಾ ಇದ್ದೀರಿ. ಜೊತೆಗೆ ಆಕೆಯ ಸಾವಿಗೆ ಕಾರಣ ಆದಂತಹ ಆ ರಸ್ತೆಯನ್ನ ಗಮನಿಸ್ತಾ ಇದ್ದೀರಿ. ದ್ವಿಚಕ್ರ ವಾಹನದಲ್ಲಿ ಕಾಲೇಜಿಗೆ ತೆರಳ್ತಾ ಇದ್ಲು. ರಸ್ತೆಯ ಕಂಡೀಷನ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಕಂಪ್ಲೀಟ್ ಕಿತ್ತು ಹೋಗಿರುವಂತಹ ರಸ್ತೆ. ಆ ಕಿತ್ತು ಹೋಗಿರುವಂತಹ ರಸ್ತೆ, ಗುಂಡಿಗಳಿರುವಂತಹ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಟೈಮ್ನಲ್ಲೇ ಏಕಾಏಕಿ ಗುಂಡಿ ತಪ್ಪಿಸೋಕೆ ಹೋಗಿ ರಸ್ತೆಗೆ ಬಿದ್ದಿದ್ದಾಳೆ ಧನಶ್ರೀ. ಆ ಸಂದರ್ಭದಲ್ಲಿ ಲಾರಿ ಏಕಾಏಕಿ ಆಕೆಯ ಮೇಲೆ ಹರಿದು ಬಿಟ್ಟಿದೆ. ಬಾಯ್ ಬಿಟ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳೋರು ರಸ್ತೆ ಗುಂಡಿಗಳನ್ನ ಯಾವಾಗ ಮುಚ್ಚಿಸ್ತಾರೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ಕೂಡ ಜನತಾ ರಿಪೋರ್ಟ್ ಮೂಲಕ ಪ್ರತಿನಿತ್ಯ ನಗರದ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಗುಂಡಿಗಳ ದರ್ಶನವನ್ನ ಮಾಡಿಸ್ತಾ ಇದೆ. ಜಿಬಿಎ ಹಾಗೆ ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಖುದ್ದು ಆ ಕಾಡಕ್ಕಿಳಿದ್ರು. ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಅದೆಲ್ಲ ತೋರಿಕೆಗೆ ಮಾತ್ರನಾ? ಅಟ್ಲೀಸ್ಟ್ ಸಿಎಂ ಅಖಾಡಕ್ಕಿಳಿದ ಮೇಲೆ ಗುಂಡಿ ಮುಚ್ಚುವಂತಹ ಕಾರ್ಯಾಚರಣೆ ಚುರುಕನ್ನ ಪಡ್ಕೊಳ್ಬೇಕಾಗಿತ್ತು. ಆದ್ರೆ ಇವತ್ತಿಗೂ ನಗರದ ಹಲವು ಭಾಗಗಳಲ್ಲಿ, ಹಲವು ರಸ್ತೆಗಳಲ್ಲಿ ಇದೇ ರೀತಿ ರಸ್ತೆ ಗುಂಡಿಗಳು ಜನರ ಜೀವ ತೆಗೆಯೋಕೆ ಬಾಯಿ ತೆರೆದು ಕಾಯ್ತಾ ಇವೆ. ಒಂದ್ ಕಡೆ ಜನರ ಜೀವ ಹೋಗ್ತಾ ಇದೆ, ಇನ್ನೂ ಕೆಲ ರಸ್ತೆಗಳಲ್ಲಿ ಜನ ಕೈಕಾಲು ಊರ್ಕೊಳ್ತಿದ್ದಾರೆ. ಎಷ್ಟೋ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆದವರಿಗೆ ಟ್ರೀಟ್ಮೆಂಟ್ಗೂ ಸರಿಯಾಗಿ ವ್ಯವಸ್ಥೆಯನ್ನ ಮಾಡುವಂತಹ ಕೆಲಸವನ್ನ ಜಿಬಿಎ ಮಾಡ್ತಾ ಇಲ್ಲ. ಸಂಪೂರ್ಣವಾದಂತಹ ನಿರ್ಲಕ್ಷ್ಯ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ, ಮತ್ತೊಂದು ರಾಜ್ಯ ಸರ್ಕಾರದಿಂದ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಬಾಯಿ ಬಿಟ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಬಾಯಿ ಬಿಟ್ರೆ ಪ್ರಶ್ನೆ ಮಾಡಿದ್ರೆ, ಗುಂಡಿಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ದೆಹಲಿನಲ್ಲಿ ಮೋದಿ ಮನೆ ಮುಂದೆ ಗುಂಡಿಗಳಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಅವರದ್ದೇ ರಾಜ್ಯದಲ್ಲಿ, ಅವರದ್ದೇ ನಗರದಲ್ಲಿ, ಅವರು ಸಚಿವರಾಗಿರುವಂತಹ ಸಿಟಿ ಇದು, ನಗರ ಅಭಿವೃದ್ಧಿ ಸಚಿವರು, ಅವರು ಸಚಿವರಾಗಿರುವಂತಹ ನಗರದಲ್ಲಿ ರಸ್ತೆ ಗುಂಡಿಗಳಿಗೆ ಜನ ಜೀವವನ್ನ ಕಳ್ಕೊಳ್ತಾ ಇರೋದು ಪದೇ ಪದೇ ಆಗ್ತಾ ಇದೆ. ಧನಶ್ರೀ ಕೂಡ ಇದೇ ರಸ್ತೆ ಗುಂಡಿಗೆ ಸದ್ಯ ಜೀವವನ್ನ ಕಳ್ಕೊಂಡಿರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಧನಶ್ರೀಯ ಸಾವಿಗೆ ಕಾರಣ ಆದಂತಹ ರಸ್ತೆಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಸಂಪೂರ್ಣವಾಗಿ ರೋಡ್ ಕಿತ್ತು ಹೋಗಿದೆ. ಇನ್ನೆಷ್ಟು ಜನ ಬಲಿಯಾಗಬೇಕು ಬೆಂಗಳೂರಿನ ರಸ್ತೆಗಳಿಗೆ? ಇವರಿಗೆ ಎಚ್ಚರ ಆಗೋದು ಯಾವಾಗ? ಜನರ ಜೀವದ ಬೆಲೆ ಇವರಿಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಿ? ವಿದ್ಯಾ, ಬೆಂಗಳೂರಿನ ಆವಲಹಳ್ಳಿ ಸಮೀಪ ಇರುವಂತಹ ಬೂದಿಗೆರೆ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ. ಸ್ಥಳಕ್ಕೆ ಬಂದು ನೋಡಿದಾಗ ಇಲ್ಲಿನ ರಸ್ತೆಯ ಅವ್ಯವಸ್ಥೆ ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ. ಅಂದ್ರೆ ರಸ್ತೆನೇ ಕಾಣಿಸ್ತಾ ಇಲ್ಲ, ಸಂಪೂರ್ಣವಾಗಿ ಗುಂಡಿ ಇರುವಂತದ್ದು. ಜೊತೆಗೆ ನಾವು ಈ ಸ್ಪಾಟ್ಗೆ ಬಂದ ತಕ್ಷಣ ಸ್ಥಳೀಯರು ಕೂಡ ಸಾಕಷ್ಟು ಜನ ಇದ್ರು. ಅವರು ಕೂಡ ಹೇಳ್ತಾ ಇರುವಂತದ್ದು, ಈ ರಸ್ತೆ ಯಾವತ್ತೂ ಕೂಡ ಗುಂಡಿಮಯ ರಸ್ತೆ ಆಗಿಯೇ ಇರುತ್ತೆ, ಇದು ರಸ್ತೆ ಮುಕ್ತ ಆಗಲ್ಲ, ಅಂದ್ರೆ ಗುಂಡಿ ಮುಕ್ತ ರಸ್ತೆ ಆಗಲ್ಲ ಇದು ಅನ್ನೋ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ ಆಗಿರುವಂತಹ ಇನ್ಸಿಡೆಂಟ್, ಧನುಶ್ರೀ ಅನ್ನೋ ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ಒಂದು ಗುಂಡಿ ಇರುತ್ತೆ, ಅದನ್ನ ತಪ್ಪಿಸೋದಕ್ಕೆ ಅಂತ ಹೋಗ್ತಾರೆ. ಅಂದ್ರೆ ಸ್ಲೋ ಮಾಡ್ತಾರೆ, ಗುಂಡಿ ಇದೆಯಲ್ಲ ಅಂತ ಹೇಳಿ. ಆಗ ಹಿಂಬದಿಯಿಂದ ಬಂದಂತಹ ಲಾರಿ ಏಕಾಏಕಿ ಅವರಿಗೆ ಡಿಕ್ಕಿ ಹೊಡೆದು ಅವ್ರ ಮೇಲೆ ಹರಿದು ಹೋಗಿರುವಂತದ್ದು. ಅದಾದ ಬಳಿಕ ಅವರ ಒಂದು ಮೃತದೇಹ ಆವಲಹಳ್ಳಿ ಸಮೀಪ ಇರುವಂತಹ ಬೂದಿಗೆರೆ ಕ್ರಾಸ್ನಲ್ಲಿ ಇವತ್ತು ಬೆಳಗ್ಗೆ ಒಂದು ಅಪಘಾತ ಆಗುತ್ತೆ. ಆ ಅಪಘಾತದಲ್ಲಿ ಬಿಕಾಂ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂಥದ್ದು. ಸದ್ಯಕ್ಕೆ ನಾನು ಆ ಇನ್ಸಿಡೆಂಟ್ ಆದಂತಹ ಜಾಗದಲ್ಲಿದ್ದೀನಿ. ಇಲ್ಲಿನ ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ರಸ್ತೆಯ ಒಂದು ಚಿತ್ರಣ ಯಾವ ರೀತಿಯಾಗಿದೆ ಅಂತ ಹೇಳಿ. ಸಂಪೂರ್ಣವಾಗಿ ಗುಂಡಿಮಯ ಆಗಿರುವಂತಹ ರಸ್ತೆ, ಬಹಳ ಕಿರಿದಾದಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಓಡಾಡುವಂತಹ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬೆಳಗ್ಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಕಾಲೇಜಿಗೆ ಅಂತ ಹೋಗ್ತಾ ಇದ್ದಂತಹ ಧನುಶ್ರೀ ಅನ್ನೋ ವಿದ್ಯಾರ್ಥಿನಿ ಇಲ್ಲಿ ಗುಂಡಿಯನ್ನ ನೋಡಿ, ಅಂದ್ರೆ ಈ ರಸ್ತೆಯಲ್ಲಿ ಬರ್ತಾ ಇದ್ದಂಗೆ ಗುಂಡಿಯನ್ನ ನೋಡ್ತಾರೆ. ಹಾಗಾಗಿ ತನ್ನ ದ್ವಿಚಕ್ರ ವಾಹನವನ್ನ ಸ್ಲೋ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ಲಾರಿ ಚಾಲಕ ಏಕಾಏಕಿ ಧನುಶ್ರೀ ಅವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಹೋಗಿರುವಂತದ್ದು. ಸಂಪೂರ್ಣವಾಗಿ ಆ ಒಂದು ಮೃತದೇಹ ಕೂಡ ಛಿದ್ರ ಆಗಿರುತ್ತೆ. ಸ್ಥಳೀಯರಿಗೂ ಕೂಡ ಅದನ್ನ ಎತ್ತೋದಕ್ಕಾಗದಂತಹ ಪರಿಸ್ಥಿತಿ. ಜೊತೆಗೆ
ಇನ್ಸಿಡೆಂಟ್ ಆಗಿ ಸುಮಾರು ಹೊತ್ತಾದ್ರೂ ಕೂಡ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬಂದಿಲ್ಲ ಅಂತ ಹೇಳಿ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಬರೋದಕ್ಕೆ ಸಾಕಷ್ಟು ಸಮಯಾವಕಾಶ ಆಯಿತು. ಜೊತೆಗೆ ಸ್ಥಳೀಯರಿಗೂ ಕೂಡ ಆ ಬಾಡಿಯನ್ನ ಹೇಗೆ ಶಿಫ್ಟ್ ಮಾಡೋದು, ಕಂಪ್ಲೀಟ್ ಆಗಿ ಆ ದೇಹದ ಪಾರ್ಟ್ಸ್ಗಳು ಕೂಡ ಬೇರೆ ಬೇರೆ ಆಗಿದೆ, ಹಾಗಾಗಿ ಹೇಗೆ ಶಿಫ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸ್ಥಳೀಯರು ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಿ ಇಮಿಡಿಯೇಟ್ಲಿ ಪೊಲೀಸರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಪೊಲೀಸರು ಬಂದು ಆಂಬ್ಯುಲೆನ್ಸ್ ಅನ್ನ ಕರೆಸಿ ಆ ಒಂದು ಮೃತದೇಹವನ್ನ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಕಳಿಸಿರುವಂತದ್ದು. ಇಲ್ಲಿನ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ದಿನೇ ದಿನೇ ಈ ರೀತಿಯ ಗುಂಡಿಯಿಂದಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಟಿಪ್ಪರ್ ಲಾರಿಗಳು, ಸಿಮೆಂಟ್ ಲಾರಿ, ಹೀಗೆ ದೊಡ್ಡ ದೊಡ್ಡ ಲಾರಿಗಳು ಈ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಂಡಿಗಳಿರೋದ್ರಿಂದ ಸಣ್ಣ ಪುಟ್ಟ ವಾಹನ ಸವಾರರಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳು ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ರಸ್ತೆಗಳೇ ಕಾಣೋದಿಲ್ಲ, ಅಂಥದ್ರಲ್ಲಿ ಗುಂಡಿಗಳಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ವಾಹನ ಸವಾರರು, ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರು ಬೀಳ್ತಾ ಇರ್ತಾರೆ. ಆಗ ತುಂಬಾ ದೊಡ್ಡ ಅನಾಹುತ ಕೂಡ ಸಂಭವಿಸುತ್ತೆ. ಹಾಗಾಗಿ ಸರ್ಕಾರ ಜೊತೆಗೆ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಒಂದು ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಈಗಾಗಲೇ ಸ್ಥಳೀಯರು ಕೂಡ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು.